ಹಾಯ್, ಎನ್ ಟಿ ಎದವರು ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿ ಅದರಲ್ಲಿ ನೀಟ್ ಎಕ್ಸಾಮ್ ಡೇಟ್, ಅಪ್ಲಿಕೇಶನ್ ಲಾಸ್ಟ್ ಡೇಟ್, ಹಾಗೆ ಅಪ್ಲಿಕೇಶನ್ ಫೀಸ್ ಆಗಿರಬಹುದು, ಈ ರೀತಿ ಹಲವಾರು ಇನ್ಫಾರ್ಮೇಶನ್ ಗಳನ್ನ ತಿಳಿಸಿದ್ದಾರೆ. ಎಲ್ಲವನ್ನು ಕೂಡ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ನಂತರ ಕರ್ನಾಟಕ ರಾಜ್ಯದಿಂದ ಯಾವ ವಿದ್ಯಾರ್ಥಿಗಳು ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗೋಸ್ಕರ ನೀಟ್ ಎಕ್ಸಾಮ್ ಅನ್ನ ಬರೀತಾ ಇದ್ದೀರಿ ಅಂತಹ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಕೆದವರು ನಡೆಸುವಂತಹ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ KCET ಅಪ್ಲಿಕೇಶನ್ ಕೂಡ ಹಾಕಬೇಕು. KCET ಅಪ್ಲಿಕೇಶನ್ ಇರೋದು, ಅದಕ್ಕೆ ಲಾಸ್ಟ್ ಡೇಟ್ ಫೆಬ್ರವರಿ 18 ಆಗಿರುತ್ತೆ. ನೀವು ಇದುವರೆಗೆ ಅಂದ್ರೆ ಕೆ ನಡೆಸುವಂತಹ ಮೆಡಿಕಲ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ KCET ಗೆ ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡಿ ಇಟ್ಕೊಳ್ಳಿ. ಓಕೆ, ಅದಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ನೀಟ್ ಎಕ್ಸಾಮ್ ಏನಿದೆ ಅದನ್ನ ಮೇ 4ನೇ ತಾರೀಕಿಗೆ ನಡೆಸಲಾಗತ್ತೆ ಅಂತ ಹೇಳಿದ್ದಾರೆ. ನಂತರ ನೀಟ್ ಎಕ್ಸಾಮ್ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಮೇ 1ನೇ ತಾರೀಕಿನಿಂದ ಅವಕಾಶ ನೀಡ್ತಾರೆ. ಅದ ನಂತರ ಎಕ್ಸಾಮ್ ಯಾವ ಸಿಟಿಯಲ್ಲಿ ನಡೆಯುತ್ತೆ, ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಅದು ಯಾವಾಗ ಅಂತ ಹೇಳಿದ್ರೆ ಏಪ್ರಿಲ್ 26 ಅಂತ ತಿಳಿಸಿದ್ದಾರೆ. ಸೊ ಏಪ್ರಿಲ್ 26 ಹೊತ್ತಿಗೆ ನೀವು ಈ NTA ದವರ ಅಫಿಷಿಯಲ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿದ್ರೆ ಯಾವ ಸಿಟಿಯಲ್ಲಿ ನೀವು ಎಕ್ಸಾಮ್ ಬರೀಬೇಕಾಗತ್ತೆ ಅದನ್ನ ತಿಳಿಸಿರ್ತಾರೆ. ಸೊ ಅದನ್ನ ಚೆಕ್ ಮಾಡ್ಕೋಬಹುದು. ಅದರ ನಂತರ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡ್ತಾರೆ ಮೇ 1ನೇ ತಾರೀಕಿಗೆ. ಈಗ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಅಪ್ಲಿಕೇಶನ್ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 7, 2021 ಅಂದ್ರೆ ಇವತ್ತಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದು ಮಾರ್ಚ್ 7, 2025 ಆಗಿರುತ್ತೆ. ಮಾರ್ಚ್ 7ರ ರಾತ್ರಿ 11:50 ವಿದ್ಯಾರ್ಥಿಗಳು ಏನ್ ಮಾಡ್ಬೋದು, ಈ ಒಂದು ನೀಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬಹುದು. ನಂತರ ಟೈಮ್ ಇದೆ, ಗಡಿಬಿಡಿಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ಬೇಡಿ. ಎಲ್ಲ ಡೀಟೇಲ್ಸ್ ಅನ್ನ, ಎಲ್ಲ ಸ್ಟೆಪ್ಸ್ ಅನ್ನ ತಿಳ್ಕೊಳ್ಳಿ. ಅದರ ನಂತರ ಅಪ್ಲಿಕೇಶನ್ ಹಾಕಿ. ಯಾಕಂತ ಹೇಳಿದ್ರೆ ಇದಕ್ಕೆ ಸಂಬಂಧ ಡಾಕ್ಯುಮೆಂಟ್ಸ್ ಏನಿದೆ ಅದಕ್ಕೆ ಸಂಬಂಧ ಹಲವಾರು ಕ್ರೈಟೀರಿಯಾಸ್ ಇರುತ್ತೆ. ಓಕೆ, ನಾನು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದ್ರ ಟಾಪ್ ನೋಟ್ಸ್ ಇರುತ್ತೆ, ಚೆಕ್ ಮಾಡಿ. ಮತ್ತೊಂದು ಅಪ್ಡೇಟ್ಸ್ ಇದ್ರೆ ಅದ್ರ ಬಗ್ಗೆ ಕೂಡ ವಿಡಿಯೋನ ಮಾಡ್ತೀನಿ. ಓಕೆ, ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇದೆ ಅದು ಮಾರ್ಚ್ 7 ಆಗಿರುತ್ತೆ. ಅದಂತರ ಫೀಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈಗ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿದ್ದಾರೆ, GM ವಿದ್ಯಾರ್ಥಿಗಳು, ಜನರಲ್ ಮೆರಿಟ್ ವಿದ್ಯಾರ್ಥಿಗಳು, ಅಂತ ವಿದ್ಯಾರ್ಥಿಗಳಿಗೆ 1700 ರೂಪೀಸ್ ಫೀಸ್ ಇರುತ್ತೆ. ಅದಂತರ ಜನರಲ್ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಸರ್ಟಿಫಿಕೇಟ್ ಪಡೆದುಕೊಂಡಂತಹ ಜನರಲ್ ವಿದ್ಯಾರ್ಥಿಗಳು, GM ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೆ, ಹಾಗೆ OBC NCL ವಿದ್ಯಾರ್ಥಿಗಳಿಗೆ 1600 ರೂಪೀಸ್ ಎಕ್ಸಾಮ್ ಫೀಸ್ ಇರುತ್ತೆ. ಓಕೆನಾ. ಅದಂತರ SC ST PWBD ಹಾಗೆ ಥರ್ಡ್ ಜೆಂಡರ್ ವಿದ್ಯಾರ್ಥಿಗಳಿಗೆ 1000 ರೂಪೀಸ್ ಎಕ್ಸಾಮ್ ಫೀಸ್ ಇರುತ್ತೆ. ನಂತರ ಔಟ್ಸೈಡ್ ಇಂಡಿಯಾ ಕ್ಯಾಂಡಿಡೇಟ್ ಇದ್ರೆ ಅಂತ ವಿದ್ಯಾರ್ಥಿಗಳಿಗೆ 9500 ರೂಪೀಸ್ ಎಕ್ಸಾಮ್ ಫೀಸ್ ಇರುತ್ತೆ. ಸೊ ಇದನ್ನ ಪೇ ಮಾಡಬೇಕು. ಪೇ ಮಾಡೋದಕ್ಕೂ ಕೂಡ ಲಾಸ್ಟ್ ಡೇಟ್ ಅನ್ನ ಅವರು ತಿಳಿಸಿದ್ದಾರೆ. ಮಾರ್ಚ್ 7, 2025 ರಾತ್ರಿ 11:50 ವಿದ್ಯಾರ್ಥಿಗಳು ಈ ಎಕ್ಸಾಮ್ ಫೀಸ್ ಅನ್ನು ಕೂಡ ಪೇ ಮಾಡಬಹುದು. ನಂತರ ಕರೆಕ್ಷನ್ಗೂ ಕೂಡ ಅವಕಾಶ ನೀಡಿರ್ತಾರೆ. ಹಾಗಂತ ಎಲ್ಲ ಡೀಟೇಲ್ಸ್ ಎಡಿಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಓಕೆ, ಕರೆಕ್ಷನ್ ಏನಿದೆ ಅದಕ್ಕೆ ಮಾರ್ಚ್ 9ನೇ ತಾರೀಕಿನಿಂದ ಮಾರ್ಚ್ 11 ಅವಕಾಶ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇದು ಮಿಸ್ಟೇಕ್ ಮಾಡಬೇಡಿ, ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿ. ಓಕೆ, ಯಾಕಂದ್ರೆ ಎಲ್ಲ ಡೀಟೇಲ್ಸ್ ಎಡಿಟ್ ಮಾಡೋದಕ್ಕೆ ಅವಕಾಶ ಇರಲ್ಲ, ಕೆಲವು ಡೀಟೇಲ್ಸ್ ಎಡಿಟ್ ಮಾಡಬಹುದು. ಸೊ ಮಿಸ್ಟೇಕ್ ಮಾಡಬೇಡಿ, ಕರೆಕ್ಟ್ ಆಗಿ ಅಪ್ಲೈ ಮಾಡಿ. ಓಕೆ, ಅದಂತರ ಮುಂದಿನ ವಿಷಯ ತಿಳ್ಕೊಳ್ಳೋದಾದ್ರೆ ನೀಟ್ ಎಕ್ಸಾಮ್ ಏನಿದೆ ಅದನ್ನ ಮೇ 4ನೇ ತಾರೀಕು ನಡೆಸಲಾಗುತ್ತೆ ಅಂತ ಹೇಳಿದರೆ. ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಅನ್ನು ಪಬ್ಲಿಷ್ ಮಾಡ್ತಾರೆ. ರಿಸಲ್ಟ್ ಏನಿದೆ ಅದನ್ನ ಜೂನ್ 14ನೇ ತಾರೀಕಿಗೆ ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇದಿಷ್ಟು ಈಗ ಸದ್ಯದ ಮಟ್ಟಿಗೆ ಇರುವಂತಹ ಡೀಟೇಲ್ಸ್. ಮುಂಬರುವಂತಹ ಅಪ್ಡೇಟ್ಸ್ ಅನ್ನು ಕೂಡ ಹೇಳ್ತೀವಿ, ಡ್ರೆಸ್ ಕೋಡ್ ಆಗಿರ್ಬೋದು, ಬೇರೆ ಎಲ್ಲ ಡೀಟೇಲ್ಸ್ ಅದ್ರಾಗೂ ಕೂಡ ಹೇಳ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ನಂತರ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಗೋಸ್ಕರ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.